ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲಿಂದ ಸಿಂಹ ರಾಶಿಯ ಎಲ್ಲ ವೀಕ್ಷಕರಿಗೂ ಸಹ ಜನವರಿ ತಿಂಗಳ ಶುಭಾಶಯಗಳು. ಸ್ನೇಹಿತರೆ, 2026ರಲ್ಲಿ ನಿಮ್ಮ ಒಂದು ಶಕ್ತಿ, ಸಾಧನೆ, ಗೌರವ, ಭಾಗ್ಯ ತುಂಬ ಹೆಚ್ಚಾಗುವಂಥ ಸಾಧ್ಯತೆ ಈ ಒಂದು ತಿಂಗಳಲ್ಲಿ ಜಾಸ್ತಿ ಇದೆ. 2026 ಜನವರಿ ಏನಿದೆ, ಸೂರ್ಯನ ಅನುಗ್ರಹ ನಿಮ್ಮ ಮೇಲೆ ತುಂಬ ಜಾಸ್ತಿ ಇರೋದ್ರಿಂದ ನಿಮ್ಮಿಂದ ಕೆಲವೊಂದು ನಿರ್ಧಾರಗಳು ಸೂಪರ್ ಫಲಿತಾಂಶ ಕೊಡ್ತವೆ. ಆಯಿತಾ? ಹೊಸ ವರ್ಷ ಆರಂಭನೇ ನಿಮಗೊಂದು ಕಾನ್ಫಿಡೆನ್ಸ್ ಏನಿರುತ್ತೆ ಅದು ಬೂಸ್ಟ್ ಆಗುತ್ತೆ. ಆಮೇಲೆ ನ್ಯೂ ಬಿಗಿನಿಂಗ್ಸ್ ಈ ಒಂದು ತಿಂಗಳಲ್ಲಿ ನಿಮಗೆ ಸ್ಟಾರ್ಟಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ದಿನ ನಿಮಗೆ ಒತ್ತಡ ಇರ್ಬೋದು, ಆದರೆ ಈ ತಿಂಗಳ ಕೊನೆ ಎಂಡಿಂಗ್ ಅಂತೂ ನಿಮ್ಮ ಒಂದು ಡೆವಲಪ್ಮೆಂಟು ಮತ್ತು ಒಂದು ಸ್ಟ್ರಾಂಗ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಉದ್ಯೋಗ ಅಥವಾ ಕೆರಿಯರ್ ಬಗ್ಗೆ ನಾವು ಮಾತಾಡೋದಾದರೆ, ಕೆಲಸದಲ್ಲಿ ನಿಮಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಏನಿದೆ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ಒಂದು ತಿಂಗಳಲ್ಲಿ. ಸೆಕೆಂಡ್ ವೀಕಿಂದ ಹೊಸ ಪ್ರಾಜೆಕ್ಟ್ ಬರುತ್ತೆ, ಹೊಸ ತಂಡ ಕಟ್ತೀರಾ, ಹೊಸ ಜವಾಬ್ದಾರಿನ ನಿಮ್ಮ ಹೆಗಲ ಮೇಲೆ ಇರುತ್ತೆ, ಅವೆಲ್ಲವನ್ನೂ ನೀವು ನಿಭಾಯಿಸ್ತೀರಾ ಅಂತಲೇ ಹೇಳ್ಬೋದು. ನೀವೇನಾದರೂ ಈಗ ವರ್ಕಲ್ಲಿದ್ದು ಆ ಒಂದು ವರ್ಕ್ನ ಬಿಟ್ಟು ಅದಕ್ಕಿಂತ ಹೈಯರ್ ಸ್ಯಾಲ್ರಿ ಇರ್ತಕ್ಕಂಥ ಬೇರೆ ಒಂದು ಪೊಸಿಷನ್ನಲ್ಲಿರೋ ಕೆಲಸನ ನೀವು ಹುಡುಕ್ತಿದ್ದೀರಾ ಅಂದರೆ, ಜನವರಿ 17ನೇ ತಾರೀಕಿಂದ 26 ಜನವರಿ 17ರಿಂದ ಜನವರಿ 26ವರೆಗೂ ನಿಮಗೆ ಒಳ್ಳೆ ದಿನ ಇದೆ. ಸೊ ಆ ಒಂದು ಟೈಮಲ್ಲಿ ನೀವು ಕೆಲಸ ಚೇಂಜ್ ಮಾಡೋದಾದರೆ ಮಾಡ್ಕೋಬೋದು, ಪ್ರಮೋಷನ್ಸ್ ಬೇರೆ ಒಂದು ಕೆಲಸಕ್ಕೆ ಅಪ್ಲೈ ಮಾಡೋದ್ರೆ ಮಾಡ್ಕೋಬೋದು. ಇನ್ನು ಸರ್ಕಾರಿ ಪರೀಕ್ಷೆಗಳು, ಗೌರ್ಮೆಂಟ್ ಎಕ್ಸಾಮ್ಸ್ ಏನಿರುತ್ತಲ್ಲ ಆ ಥರ ಏನಾದರೂ ಕಟ್ಟಿದರೆ, ಅಥವಾ ಮ್ಯಾನೇಜ್ಮೆಂಟ್ ಕೆಲಸ, ಪ್ರಚಾರ, ಮಾರ್ಕೆಟಿಂಗ್ ಫೀಲ್ಡಲ್ಲಿ ನೀವೇನಾದರೂ ಇದ್ದೀರಾ ಅಂತಂದರೆ ಎಸ್ ನಿಮ್ಮದೇ. ಸೀನಿಯರ್ಸ್ನಿಂದ ನಿಮಗೆ ಸ್ವಲ್ಪ ಅಪ್ರಿಷಿಯೇಷನ್ಸ್ ಸಿಗುತ್ತೆ ಈ ಒಂದು ತಿಂಗಳಲ್ಲಿ. ನಿಮ್ಮ ಹಾರ್ಡ್ ವರ್ಕ್ ಏನಿದೆ, ನೀವು ಮಾಡೋತಕ್ಕಂಥ ಒಂದು ಶ್ರಮ, ಆ ಒಂದು ಶ್ರಮಕ್ಕೆ ನಿಮ್ಮನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಹಾಗೆಯೇ ನೀವು ನೋಟಿಸ್ ಆಗ್ತೀರಾ, ಎಲ್ರಿಗೂ ಗೊತ್ತಾಗ್ತೀರಾ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂತ. ಓಕೆ, ಟೋಟಲಾಗಿ ನಿಮ್ಮ ಹೆಸರು, ನಿಮ್ಮ ಕೆಲಸ, ನಿಮ್ಮ ಸಾಧನೆ ಎಲ್ಲದೂ ಒಂದು ಸ್ಟೆಪ್ ಮೇಲೆ ಹೋಗೋದೆ ಅಂತಲೇ ಹೇಳ್ಬೋದು ಈ ಒಂದು ತಿಂಗಳಲ್ಲಿ. ಸ್ನೇಹಿತರೆ, ನಾ ಹಣಕಾಸಿನ ವಿಚಾರದ ಬಗ್ಗೆ ಮಾತಾಡೋದಾದರೆ, ಹಣದ ಪ್ರವಾಹನೇ ನಿಧಾನವಾಗಿ ಬಟ್ ಗಟ್ಟಿಯಾಗಿ ಬರುತ್ತೆ ನಿಮಗೆ. ಆಯಿತಾ? ಪ್ರವಾಹ ಬರುತ್ತೆ ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಹರಿಯುತ್ತೆ, ಬಟ್ ಸ್ಲೋಲಿ ಬರುತ್ತೆ. ಅದು ಹಾಗೆ ಅಟ್ ಎ ಟೈಮ್ ಬರೋಲ್ಲ, ನಿಧಾನಕ್ಕೆ ಬರ್ತಾ ಹೋಗುತ್ತೆ. ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಲ್ಯಾಂಡಲ್ಲಾಗಿರ್ಬೋದು, ಶೇರ್ಸಲ್ಲಾಗಿರ್ಬೋದು, ಅಥವಾ ಗೋಲ್ಡಲ್ಲಾಗಿರ್ಬೋದು, ಸೊ ಬೆಸ್ಟ್ ಲಕ್ ಅಂತ ಅನ್ಬೋದು ನಿಮ್ಮದು. ಫಸ್ಟ್ ವೀಕು ಕೆಲವೊಂದು ಅನಾವಶ್ಯಕ ಖರ್ಚು ಬರುತ್ತೆ ನಿಮಗೆ, ಹೆಚ್ಚು ಖರ್ಚೇ ಮಾಡ್ತೀರಾ. ಸೊ ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು. ಆಫ್ಟರ್ ಥರ್ಡ್ ವೀಕಿಂದ ನಿಮ್ಮ ಒಂದು ಇದೇನು ಸ್ಟೆಬಿಲಿಟಿ ಇರುತ್ತಲ್ಲ ಬರುತ್ತೆ ಅಂತಲೇ ಹೇಳ್ಬೋದು. ದುಡ್ಡಿನ ಸ್ಟೆಬಿಲಿಟಿ ಬರುತ್ತೆ. ನಾವು ವ್ಯವಹಾರದಲ್ಲಿ ಹೊಸ ಒಂದು ಒಪ್ಪಂದ ಇರುತ್ತೆ. ಫಾರಿನ್ ಕಾಂಟ್ರಾಕ್ಟ್ಸ್, ನೀವೇನಾದ್ರು ಹೈ ಪ್ರೊಫೈಲ್ ಮಂದಿ ಅಂದರೆ ನಿಮಗೆ ಇದು ರಿಲೇಟೇಬಲ್ ಅನಿಸುತ್ತೆ. ವ್ಯವಹಾರದಲ್ಲಿ ಫಾರಿನ್ ಡೆಲಿಗೇಟ್ಸ್ ಬರ್ತಾರೆ, ಅವ್ರ ಕಡೆಯಿಂದ ಹೊಂದಿಕೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಸ್ನೇಹಿತರ, ಪ್ರೀತಿ, ಪ್ರೇಮ, ದಾಂಪತ್ಯ ಇದ್ರ ಬಗ್ಗೆ ನಾವು ಮಾತಾಡ್ಬೇಕಂತಂದ್ರೆ, ಈ ತಿಂಗಳು ಪ್ರೀತಿಯಲ್ಲಿ ಸ್ವಲ್ಪ ಒಳ್ಳೆಯದು ಅಂತ ಶುಭ ಇದೆ ನಿಮಗೆ ಈ ಒಂದು ತಿಂಗಳಲ್ಲಿ. ಆಯಿತಾ? ಸಂತೋಷಕರವಾದ ವಾತಾವರಣ ಇದೆ. ದಾಂಪತ್ಯದಲ್ಲಿ ಸ್ವಲ್ಪ ವಾರ್ಮ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸಿಂಗಲ್ ಇದ್ದೀರಾ, ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗ್ ಆಗ್ತವೆ, ನ್ಯೂ ರಿಲೇಷನ್ಶಿಪ್ಗಳು ಬರ್ತವೆ, ಈ ಥರ ಒಂದು ವೈಬ್ಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ಸೊ ಈ ಜನವರಿ ತಿಂಗಳಲ್ಲಿ ಆದಷ್ಟು ಬೇಗ ಮಿಂಗಲ್ ಆಗಿ, ಎಂಗೇಜ್ಮೆಂಟ್ ಆಗಿ, ಮ್ಯಾರೇಜ್ ಆಗಿರಿ ಅಂತಲೇ ನಮ್ಮ ಆಸೆ. ಓಕೆ, ನಾವು ಕುಟುಂಬ ಒಪ್ಪಿಗೆ ಮಾಡುತ್ತೆ, ಮದುವೆ ವಿಚಾರಗಳು ಚರ್ಚೆಗೆ ಬರುತ್ತೆ. ಅದು ನೀವೇನಾದರೂ ಮದುವೆಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದರೆ ಸೊ ಬೆಸ್ಟು, ನಿಮಗೆ ಇದು ಬೆಟರ್ ಅಂತಲೇ ಅನಿಸುತ್ತೆ. ಈ ಒಂದು ತಿಂಗಳಲ್ಲಿ ಮದುವೆ ಮಾತುಕತೆಗಳು ಸಲೀಸಾಗುತ್ತೆ ಅಂತ ಹೇಳ್ಬೋದು. ಇನ್ನು ಕುಟುಂಬದ ಬಗ್ಗೆ ಮಾತಾಡೋದಾದರೆ, ಮನೆಯಲ್ಲಿ ಒಬ್ಬರೇ ಇದ್ದೀರಾ ಅಂದರೆ ಮನೆಯಲ್ಲಿ ಯಾರ್ದೋ ಒಬ್ಬರು ವಿಚಾರದಲ್ಲಿ ಒಂದು ಶುಭ ಸುದ್ದಿ ಬರುತ್ತೆ ನಿಮಗೆ. ತಂಗಿಗೆ ಅಥವಾ ಅಕ್ಕಂಗೆ ಮಗು ಆಗಿರೋದು, ಮನೆ ಕಟ್ಟಿಸಿ ಓಪನಿಂಗ್ ಕರೀತಾ ಇರ್ಬೋದು, ಈ ಥರ ಯಾವುದೋ ಒಂದು ವಿಷಯಗಳಲ್ಲಿ ಶುಭ ಕಾರ್ಯ ನಡೀತೈತೆ. ಮಕ್ಕಳು ಮತ್ತು ಹಿರಿಯರು ಇರ್ತಾರಲ್ಲ, ಅವ್ರ ಜೊತೆ ನಿಮ್ಮ ಬಾಂಡಿಂಗ್ ಚೆನ್ನಾಗಿರುತ್ತೆ, ಒಂದು ಮಾತಾಡೋ ಸ್ಕಿಲ್ ಚೆನ್ನಾಗಿರುತ್ತೆ ನಿಮ್ಮದು. ಸೊ ಈ ಒಂದು ತಿಂಗಳಲ್ಲಿ ಖುಷಿ ವಾತಾವರಣ ಇರುತ್ತೆ ನಿಮ್ಮದು. ಮನೆಯಲ್ಲಿ ಯಾವಾಗಲೂ ನೀವು ಪೀಸ್ ಆ್ಯಂಡ್ ಎನರ್ಜಿ ಇರುತ್ತೀರಾ. ಆಯಿತಾ? ಸೊ ಟೋಟಲಾಗಿ 2026 ಸ್ಟಾರ್ಟ್ ವಿತ್ ಪಾಸಿಟಿವಿಟಿ ಅಂತಲೇ ಹೇಳ್ಬೋದು. ಆಯಿತಾ? ಇನ್ನು ಆರೋಗ್ಯದ ಬಗ್ಗೆ ಮಾತಾಡಬೇಕಂದ್ರೆ, ಓವರಾಲ್ ಎನರ್ಜಿ ಹೈ ಲೆವೆಲಲ್ಲೇ ಇರುತ್ತೆ ನಿಮಗೆ ಈ ಮಂತು. ಕೆಲವರಿಗೆ ಅಂದರೆ BP, ಶುಗರು, ತಲೆನೋವು, ನಿದ್ರೆ ಮಾಡದೇ ಇರೋರು, ವರ್ಕ್ ಹಾರ್ಡ್ ಮಾಡ್ತಾ ಇರೋರು, ಇಂಥವ್ರಿಗೆ ಇವೆಲ್ಲ ಸಮಸ್ಯೆ ಬರುತ್ತೆ. 11ನೇ ತಾರೀಕಿಂದ 18ನೇ ತಾರೀಕುವರೆಗೂ ಸೊ ಕೇರ್ಫುಲ್ ಆಗಿರಿ ಸ್ವಲ್ಪ ಆರೋಗ್ಯದ ಬಗ್ಗೆ. ಆಯಿತಾ?
ವಾಕಿಂಗ್ ಮಾಡಿ, ಪ್ರಾಣಾಯಾಮ ಮಾಡಿ, ಅದರಿಂದ ನಿಮಗೊಂದು ಇಂಪ್ರೂವ್ಮೆಂಟ್ ಕಾಣ್ಬೋದು ಆರೋಗ್ಯದಲ್ಲಿ, ಆಯಿತಾ. ಇನ್ನು ಸೂರ್ಯ ದೇವರ ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಆದಿತ್ಯ ಹೃದಯ ಪಠಣ ಅಂತ ಕರಿತೀವಲ್ಲ, ಸೂರ್ಯ ದೇವನ ಆರಾಧನೆ ಮಾಡೋದ್ರಿಂದ ನಿಮಗೆ ಉತ್ತಮ ಫಲಿತಾಂಶ ಬರುತ್ತೆ ಅಂತ ಹೇಳ್ತೀನಿ. ಇನ್ನು ದೇವರ ದರ್ಶನಕ್ಕೆ ಹೋದರೆ ಮನಸ್ಸಿಗೂ ಕೂಡ ಬಲ ಸಿಗುತ್ತೆ, ಕ್ಲಾರಿಟಿನೂ ಸಿಗುತ್ತೆ ನಿಮಗೆ ಕೆಲವೊಂದು ವಿಷಯಗಳಲ್ಲಿ, ಆಯಿತಾ. ಸೊ ನೀವು ಅದನ್ನು ಮಾಡಬೇಕು, ದೇವಸ್ಥಾನ ದರ್ಶನ ಮಾಡಬೇಕು. ಇನ್ನು ಈ ಮಂತಲ್ಲಿ ನಿಮಗೆ ಲಕ್ಕಿ ಕಲರ್ ಅಂದರೆ ಆರೆಂಜ್ ಮತ್ತು ಗೋಲ್ಡ್, ಆಯಿತಾ. ಸೊ ಲಕ್ಕಿ ಟೈಮ್ ಬಂದುಬಿಟ್ಟು 6:20 8 o'clock ಮಾರ್ನಿಂಗು, ಈವ್ನಿಂಗ್ ಬಂದು 4:50 6:10 ಇರುತ್ತೆ. ಇನ್ನು ಲಕ್ಕಿ ನಂಬರ್ಸ್ ಬಂದುಬಿಟ್ಟು 1, 3 ಮತ್ತು 9 ಆಗಿರುತ್ತೆ. ಇನ್ನು ಲಕ್ಕಿ ಡೈರೆಕ್ಷನ್ ಬಂದು ಪೂರ್ವ, ಈಶಾನ್ಯ, ಈಸ್ಟ್, ನಾರ್ತ್ ಈಸ್ಟ್ ಅಂತ ಕರಿತೀವಿ. ಸೊ ಪೂರ್ವ ಮತ್ತು ಈಶಾನ್ಯಕ್ಕೆ ಹೋಗ್ಬೋದು. ಪ್ರತಿ ಭಾನುವಾರ ನೀವು ಸೂರ್ಯನಿಗೆ ಸ್ವಲ್ಪ ನೀರು ಚಿಮ್ಸೋದ್ರಿಂದ ನಿಮ್ಮ ಗ್ರಹಗಳ ದೋಷ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಆತ್ಮಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು, ಆಯಿತಾ. ಇನ್ನು ಶುಭ ಮತ್ತು ಅಶುಭ ದಿನಗಳು ಯಾವುದು ಈ ಒಂದು ಜನವರಿ ತಿಂಗಳಲ್ಲಿ ಅಂತ ಕೇಳೋದಾದರೆ, ಶುಭ ದಿನಗಳು ಬಂದು 4, 7, 10, 15, 19, 25 ಮತ್ತು 29. ಈ ದಿನಗಳು ನಿಮಗೆ ಒಳ್ಳೆಯದಾಗಿರುತ್ತೆ. ಈ ಒಂದು ದಿನದಲ್ಲಿ ನೀವೇನೇ ವರ್ಕ್ ಮಾಡಬೇಕು ಅಂದ್ರೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಬಟ್ 6, 12, 20, 27ನೇ ತಾರೀಕು ದಯವಿಟ್ಟು ಯಾವುದೇ ದೊಡ್ಡ ನಿರ್ಧಾರನ ತಗೊಳಕ್ಕೆ ಹೋಗಬೇಡಿ. ಟೋಟಲಾಗಿ ಈ ಒಂದು ಜನವರಿ ಸಿಂಹ ರಾಶಿಯವರಿಗೆ ಪ್ರಕಾಶ ಅಂದರೆ ಒಂದು ಬ್ರೈಟ್ನೆಸ್ ಮಂತ್ ಅಂತಲೇ ಹೇಳ್ಬೋದು. ಸಾಧನೆ, ಗೌರವ, ಹೊಸ ಅವಕಾಶ ಎಲ್ಲ ನಿಮ್ಮ ಕಡೆಗೆ ಬರ್ತಾಯಿದೆ. ಮನೆಯಲ್ಲಿ ಕೂಡ ಸಂತೋಷ, ಕೆಲಸದಲ್ಲಿ ಗೆಲುವಿರುತ್ತೆ, ಜೀವನದಲ್ಲಿ ಬೆಳಕು ಚೆಲ್ಲುವಂಥ 2026 ಜನವರಿ ನಿಮ್ಮಿಂದನೇ ಹೊಳೆಯಲಿದೆ ಅಂತ ಹೇಳ್ಬೋದು.